ನಿನ್ನೆ ರಾಷ್ಟ್ರವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು 8 ಗಂಟೆಗೆ. ಇವತ್ತು ಒಂದು ಬೇರೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಪ್ರತಿದಿನವೂ ಕೂಡ ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲೇ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಆದಂಪುರ ಏರ್ಬೇಸ್ಗೆ ಭೇಟಿಯನ್ನ ನೀಡಿದ್ದಾರೆ. ಆಪರೇಷನ್ ಏರ್ಬೇಸ್ನಲ್ಲಿ ಯೋಧರ ಜೊತೆಗೆ ಸಂವಾದವನ್ನ ಮಾಡಿದ್ದಾರೆ. ಆದಂಪುರ್ನಲ್ಲಿ ಏರ್ಬೇಸ್ನಲ್ಲಿ ಸೈನಿಕರ ಜೊತೆಗೆ ಸಂವಾದವನ್ನ ಮಾಡಿದ್ದಾರೆ. ಸೈನಿಕರ ಮನೋಬಲವನ್ನ ಹೆಚ್ಚಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಇದೇ ಆದಂಪುರ ಏರ್ಬೇಸ್ ಅನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ, ಹೊಡೆದಾಕಿದ್ದೀವಿ ಅಂತೆಲ್ಲ ಬಿಲ್ಡಪ್ ಅನ್ನು ಕೊಟ್ಕೊಳ್ತಾ ಇದ್ದಿದ್ದು ಪಾಕಿಸ್ತಾನ. ಆಮೇಲೆ ನಾವು ಇದೇ ಏರ್ಬೇಸ್ ಅನ್ನ ಬಳಕೆ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಏನೆಲ್ಲ ಉತ್ತರವನ್ನ ಕೊಡಬೇಕಾಗಿತ್ತು ಆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಪಾಕಿಸ್ತಾನ ಏನು ಹೇಳ್ತಾ ಇತ್ತು ಅಂತಂದ್ರೆ, ನಾವು ಆದಂಪುರ ಏರ್ಬೇಸ್ ಅನ್ನ ಟಾರ್ಗೆಟ್ ಮಾಡಿದ್ವಿ, ಹಾಗಾಗ್ಬಿಟ್ಟಿದೆ, ಹೀಗಾಗ್ಬಿಟ್ಟಿದೆ, ಅಲ್ಲಿರುವಂತಹ ಜಾಗ ಎಲ್ಲ ಧ್ವಂಸ ಆಗ್ಬಿಟ್ಟಿದೆ ಅಂತೆಲ್ಲ ಬಿಲ್ಡಪ್ ಕೊಟ್ಕೊಳ್ತಾ ಇದ್ರು. ಅದಕ್ಕೆ ಉತ್ತರವನ್ನ ಕೊಡೋಕಂತಾನೆ ಸ್ವತಃ ಪ್ರಧಾನಿ ಅವರೇ ಆ ಜಾಗಕ್ಕೆ ಹೋದ್ರು, ಆದಂಪುರ್ ಏರ್ಬೇಸ್ಗೆ. ಅಲ್ಲಿ ಹೋಗಿ ಸೈನಿಕರ ಜೊತೆಗೆ ಮಾತನಾಡಿದ್ರು. ಅಲ್ಲಿ ಏನಿದೆ ಅನ್ನುವಂಥದ್ದನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಯೋಧರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡ್ತಾರೆ. ಆದಂಪುರ್ ಏರ್ಬೇಸ್ನಿಂದ ಖಡಕ್ ಆಗಿರುವಂತಹ ಸಂದೇಶವನ್ನು ರವಾನಿಸ್ತಾರ ಮೋದಿ ಅವರು. ಆದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿರುವ ಸೈನಿಕರ ಜೊತೆಗೆ ಸಂವಾದವನ್ನ ಮಾಡಿದ್ದಾರೆ. ಜೊತೆಗೆ ದೊಡ್ಡ ಮಟ್ಟದ ಮೆಸೇಜ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಬೇಕಾಗಿತ್ತು ಈ ವಿಚಾರದಲ್ಲಿ. ನೋಡಿ, ಪಾಕಿಸ್ತಾನದಲ್ಲಿ ಅಲ್ಲಿರುವಂಥ ಪ್ರಧಾನಿ ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಎಲ್ಲೋ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೊಂಡು ಕೂತಿದ್ರು. ಅದಾದ ನಂತರ ಅಲ್ಲಿರುವಂಥ ಸೇನಾಧಿಕಾರಿನೂ ಕೂಡ ನಾಪತ್ತೆ ಆಗ್ಬಿಟ್ಟ. ಮುನೀರು ಎಲ್ಲಿ ಹೋದ ಅಂತ ಗೊತ್ತಾಗ್ತಿಲ್ಲ. ನಮ್ಮ ದೇಶದ ಒಬ್ಬ ಪ್ರಧಾನಿ ಮೀಟಿಂಗ್ಗಳನ್ನು ಮಾಡ್ಕೊಂಡು ಏನು ಉತ್ತರವನ್ನು ಕೊಡಬೇಕಾಗಿದೆ ಉತ್ತರವನ್ನು ಕೊಡ್ಕೊಂಡು ನಮ್ಮ ಸೇನೆಯ ಅಧಿಕಾರಿಗಳಿಂದ ಏನು ಮೆಸೇಜ್ಗಳನ್ನು ಕೊಡಬೇಕಾಗಿತ್ತು ಅದನ್ನು ಮೆಸೇಜ್ಗಳನ್ನು ಬ್ರೀಫ್ ಮಾಡೋ ಮೂಲಕವಾಗಿ ಕೊಡಿಸಿದ್ರು. ತದನಂತರ ಅವರೇ ಸ್ವತಃ ಬಂದು ಮಾತನಾಡಿದ್ರು. ತದನಂತರ ಯಾವ ಜಾಗಗಳಲ್ಲಿ ಏನೋ ಮಾಡಿಬಿಟ್ಟಿದೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತಲ್ಲ, ಅದೇ ಜಾಗಕ್ಕೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಏನೂ ಆಗಿಲ್ಲ ಅನ್ನುವಂಥ ಮೆಸೇಜನ್ನು ಕೊಟ್ಟರು. ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ, ಸೈನಿಕರ ಜೊತೆಗೆ, ಎಲ್ಲೋ ಕೂತ್ಕೊಂಡು ಹೇಳೋದಲ್ಲ, ನಿಮ್ಮ ಜೊತೆಗೆ ನಾನು ಬರ್ತೀನಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಕೇವಲ ದೀಪಾವಳಿ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಬ್ಬ ಆಚರಣೆ ಮಾಡೋಕ್ಕಲ್ಲ, ಪಟಾಕಿಯನ್ನು ಹೊಡೆಯೋಕ್ಕಾಗಲ್ಲ, ನಿಜವಾಗಿಯೂ ನೀವು ಪಟಾಕಿ ಹೊಡೆದಿದ್ರ ಪಾಕಿಸ್ತಾನದ ಮೇಲೆ, ಅದನ್ನ ಸಂಭ್ರಮಾಚರಣೆ ಮಾಡೋಣ ಅಂತ ಹೇಳಿ ಬಂದು ಮಾನಸಿಕವಾಗಿ ಒಂದು ಧೈರ್ಯವನ್ನು ತುಂಬುವಂತ ಕೆಲಸ ನಿಮ್ಮೊಂದಿಗೆ ನಾವು ಇದೀವಿ ಅಂತೇಳಿ ಇದೇನ್ ಮಾಡುತ್ತೆ, ಸೈನಿಕರ ಮನೋಬಲವನ್ನ ಹೆಚ್ಚಿಸುತ್ತೆ, ಹುಮ್ಮಸ್ಸು ಮತ್ತಷ್ಟು ಜಾಸ್ತಿ ಆಗುತ್ತೆ. ಒಬ್ಬ ಪ್ರಧಾನಿ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ, ನಮ್ಮನ್ನು ಬಂದು ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಯಾರಿಗೆ ತಾನೇ ಇನ್ನೊಂದಿಷ್ಟು ಹುಮ್ಮಸ್ ಕೊಡೋದಿಲ್ಲ. ನೋಡಿ ಅಲ್ಲಿ ಆ ಜೋಶ್ ಹೇಗಿದೆ ಅಂತ. ನಮಗೆ ಯಾರೇ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಯಾರು ನಿಂತ್ಕೊಂಡಿದ್ದಾರೆ ಅಂತಂದಾಗ, ಅದು ಪ್ರಧಾನಿಗಳು ಅಂತಂದಾಗ ಒಂದು ರೀತಿ ಹುಮ್ಮಸ್ ಮೊದಲೇ ಇರುತ್ತೆ. ಅವರೇ ಈ ತರ ಹೇಳ್ತಾ ಇದ್ದಾರೆ ಅಂದಾಗ, ಅವರೇ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದಾರೆ ಅಂತಂದಾಗ ಏನಾಗುತ್ತೆ, ಮನೋಬಲ ಹೆಚ್ಚಾಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅಲ್ಟಿಮೇಟ್ ಆಗಿ ಹೈ ಆಗಿ ಕೂತ್ಕೊಂಡ್ಬಿಡುತ್ತೆ. ಅದು ನಮ್ಮ ಸೈನಿಕರಿಗೆ ಬೇಕಾಗಿದ್ದಿದ್ದು. ಆ ಕೆಲಸವನ್ನ ಈಗ ಪ್ರಧಾನಿಯವರು ಮಾಡಿದ್ದಾರೆ. ಆ ಜಾಗಕ್ಕೆ ಹೋಗಿದ್ದಾರೆ, ಆದಂಪುರ್ ಏರ್ಬೇಸ್ಗೆ. ಅಲ್ಲೋಗಿ ಸೈನಿಕರ ಜೊತೆಗೆ ಮಾತನಾಡಿದ್ದಾರೆ. ಆರ್ಮಿ ಜೊತೆಗೆ ಏರ್ಫೋರ್ಸ್ನಲ್ಲಿರುವಂಥವ್ರು ಎಲ್ಲರನ್ನ ಭೇಟಿಯಾಗಿ ಈಗ ಮಾತನಾಡಿ ಅವ್ರ ಜೊತೆಗೆ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಅವ್ರ ಮಾತುಕತೆಗಳನ್ನು ಕೂಡ ಆಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಪ್ರಧಾನಿಗಳು ನಿನ್ನೆ 8 ಗಂಟೆಗೆ ಕೊಟ್ಟಂತ ಮೆಸೇಜು ಇವತ್ತು ಹೋಗಿ ಅದನ್ನು ಕಾರ್ಯರೂಪದಲ್ಲಿ ತರ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಇನ್ನು ಪ್ರತಿದಿನವೂ ಕೂಡ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲೇನೆ ಮೋದಿ ಅವರು ಒಂದು ಮೆಸೇಜ್ ಕೊಡ್ತಾ ಹೋಗ್ತಾರಾ ಅಂತ. ಅರುಣ್, ಈಗ ಆಪರೇಷನ್ ಸಿಂಧೂರದ ಸಂಭ್ರಮಾಚರಣೆಯನ್ನ ಆ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳುವಲ್ಲಿ ಮೋದಿ ಎಷ್ಟು ಒಂದು ಪ್ರಯತ್ನವನ್ನ ಮಾಡಿದ್ರು ಅಂದ್ರೆ ಏರ್ ಬೇಸ್ ಅಲ್ಲೇ ಮಾಡಿದ್ರು. ಅನೇಕ ಸಂದೇಶಗಳನ್ನ ಇವತ್ತಿನ ಒಂದು ಭೇಟಿಯಲ್ಲಿ ಮಾಡಿದ್ರು. ಒಂದು, ಆದಂಪುರದಲ್ಲಿ ಈಗಾಗಲೇ ಪಾಕಿಸ್ತಾನ ಸುಳ್ಳಿನ ಫ್ಯಾಕ್ಟರಿ ಯಾವ ರೀತಿ ಸುಳ್ಳನ್ನ ಹೇಳ್ತಾ ಇದೆ ಅಂದ್ರೆ, ಅಲ್ಲಿರುವಂತಹ ಏರ್ ಬೇಸ್ ಅನ್ನ ಧ್ವಂಸಗೊಳಿಸಿದೀವಿ, ಭಾರತದ ಸುದರ್ಶನ ಚಕ್ರ ಅಂತ ಕರೆಸಿಕೊಂಡಿರುವಂತಹ S-400 ಅದನ್ನ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಧ್ವಂಸಗೊಳಿಸಿದೀವಿ, ರನ್ವೇಗಳು ಧ್ವಂಸವಾಗಿದೆ, ಎಲ್ಲವೂ ಕೂಡ ಸುಳ್ಳನ್ನ ಹರಿಯಬಿಟ್ಟಿತ್ತು. ಇದಕ್ಕೆ ಫೋಟೋ ಸಾಕ್ಷಿ ಎಂಬಂತೆ ಪ್ರಧಾನಿಯವರು ಇವತ್ತು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿನ ಫೋಟೋವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಮೊದಲ ಬಾರಿಗೆ ಸುದರ್ಶನ ಚಕ್ರದ ಇಮೇಜ್ ಅನ್ನು ಕೂಡ ಹೊರಗೆ ಹಾಕಿದ್ದಾರೆ. ಸೊ ಸಲ್ಯೂಟ್ ಮಾಡುವಂತಹ ಫೋಟೋದಲ್ಲಿ ಹಿಂಭಾಗ ಸುದರ್ಶನ ಚಕ್ರ ಕಾಣಿಸ್ತಾ ಇದೆ.
ಫೈಟರ್ ಜೆಟ್ಗಳು ಕಾಣಿಸ್ತಾ ಇದೆ, ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದ್ದೀವಿ ಅಂತ ಸುಳ್ಳಿನ ಫ್ಯಾಕ್ಟರಿನ ಹೇಳಿತು. ಸೊ ಅದು ಕೂಡ ಕಾಣಿಸ್ತಾ ಇದೆ. ಸೊ ಒಂದು ಕಡೆಯಿಂದ ಸಂಭ್ರಮಾಚರಣೆ, ಮಗದೊಂದು ಕಡೆ ಪಾಕಿಸ್ತಾನ ಹೇಳಿದಂತಹ ಸುಳ್ಳುಗಳಿಗೆ ಸಾಕ್ಷಿಯಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್, ಏರ್ ಬೇಸ್ಗಳು ಎಷ್ಟು ಸೇಫ್ ಆಗಿದೆ ಅನ್ನುವಂತಹ ಪ್ರತೀಕವಾಗಿ ಇವತ್ತು ಪ್ರಧಾನಿಯವರು ಫೋಟೋವನ್ನ, ಜೊತೆಗೆ ಅಲ್ಲಿ ಹರ್ಷೋದ್ಗಾರ ಯಾವ ರೀತಿ ಇತ್ತು ಅನ್ನೋದಕ್ಕೆ, ಆಪರೇಷನ್ ಸಿಂಧೂರದ ಸಕ್ಸಸ್ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿಯ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಅಲ್ಲಿನ ವಾಯುಪಡೆ ಏನಿದೆ ಮಾಡಿರುವಂತಹ ಸಾಧನೆ ನಿಜಕ್ಕೂ ಕೂಡ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಆಗಿರುವಂತದ್ದೇ ವೈಮಾನಿಕ ದಾಳಿ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಭಾರತದ ವಾಯುಪಡೆಯ ಯೋಧರು, ಅವರು ಭಾರತದ ಹೀರೋಗಳಾಗಿದ್ರು. ಸೊ ಹಾಗಾಗಿಯೇ ಇಡೀ ಭಾರತದ ಪರವಾಗಿ ಪ್ರಧಾನಿ ಅವರು ಅಲ್ಲಿ ಧನ್ಯವಾದವನ್ನ ಹೇಳೋಕೆ ಹೋದ್ರು. ಇನ್ನೂ ಕುತೂಹಲ ಆದ್ರೆ ಆ ಏರ್ ಬೇಸ್ ಅಲ್ಲೇ ನಿಂತು ಮತ್ತೊಮ್ಮೆ ಮೋದಿ ಇವತ್ತು ಏನ್ ಹೇಳ್ತಾರೆ, ಏನು ಗರ್ಜಿಸ್ತಾರೆ, ಯಾವ ರೀತಿ ಸಂದೇಶವನ್ನ ಮಗದೊಮ್ಮೆ ಕೊಡ್ತಾರೆ ಅನ್ನುವಂಥದ್ದಕ್ಕೆ ಭಾರತ ಕೂಡ ಕಾಯ್ತಾ ಇದೆ. ಜೊತೆಗೆ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿ ಆಪರೇಷನ್ಗಳಾಯಿತು, 12 ಪಾಕಿಸ್ತಾನದ ಏರ್ ಬೇಸ್ಗಳನ್ನ ಹೇಗೆ ಉಡಿಸ್ ಮಾಡಿದ್ವಿ, ಅದರಲ್ಲೂ ಕೂಡ ನೂರ್ಖಾನ್ ಏರ್ ಬೇಸ್ ಅಂತೂ ಕಂಪ್ಲೀಟ್ ಆಗಿ ಧ್ವಂಸವಾಗಿ ಹೋಗಿರುವಂತಹ ಕತೆ. ಬಹುಶಃ ಇದನ್ನ ಇವತ್ತಲ್ಲಿ ಹೇಳ್ತಾರ, ಯಾವ ರೀತಿ ಇರುತ್ತೆ ಇವತ್ತು ಪ್ರಧಾನಿಯ ಸ್ಪೀಚ್ ಅನ್ನುವಂತಹ ಕುತೂಹಲ ಕೂಡ ಭಾರತಕ್ಕೆ ಇದೆ. ಅರುಣ್.